ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಕನ್ಯಾ ಲಗ್ನ, ಕನ್ಯಾ ರಾಶಿಯವರಿಗೆ ಗುರು ಗೋಚಾರ ಫಲ 2026 ಹೇಗಿದೆ? ನವೆಂಬರ್ 1ರವರೆಗೂ. ಯಾಕಂದ್ರೆ ಗುರು ಕಟಕ ರಾಶಿಯಿಂದ ಅತಿಸಾರ ಯೋಗದಲ್ಲಿ ವೇಗವಾಗಿ ಮುಂದಕ್ಕೆ ಹೋಗುತ್ತೆ. ಅದರಲ್ಲೂ ಇದೇ ಜೂನ್ 18ಕ್ಕೆ ಗುರು ಬಂದು ಶನಿಸಾರ ಪುಷ್ಯ ನಕ್ಷತ್ರದಲ್ಲಿ ಉಚ್ಚಂಗತ. ಗುರು ಪುನರ್ವಸು ನಕ್ಷತ್ರದಲ್ಲಿ ಕನ್ಯಾ ರಾಶಿಗೆ 11ನೇ ಮನೆ. ದಟ್ ಇಸ್ ವೆರಿ ಗುಡ್. ಜ್ಞಾನಕಾರಕ, ಪುತ್ರಕಾರಕ, ಕುಟುಂಬಕಾರಕ, ಧನಕಾರಕ, ಗೌರವಕಾರಕ, ಸನ್ಮಾನಕಾರಕ, ಮಹಾಸನ್ಮಾನಕಾರಕ, ಮಹಾಕುಂಭಕಾರಕ, ಗರ್ಭಗುಡಿಕಾರಕ, ಆರಾಧನಾಕಾರಕ, ನೆಮ್ಮದಿಯ ಕಾರಕ, ಪೂರ್ಣ ಕುಟುಂಬಕಾರಕ, ಸಂತೃಪ್ತಿಕಾರಕ. ದೈವವಿದೆ ಬಿಡಪ್ಪ, ಕೊಡೋಕ್ ನೀನ್ ಯಾರು, ತಗೊಳಕ್ ನಾನ್ ಯಾರು ಅಂತ ಒಂದು ಭಾವ ಬರುತ್ತಲ್ವಾ, ಅದು ಗುರುವಿನ ಒಂದು ಪರಾಕಾಷ್ಠತೆ, ಎತ್ತರದ ಪರಾಕಾಷ್ಠತೆ. ಕೊಡೋಕ್ ನೀನ್ ಯಾರು, ತಗೊಳಕ್ ನಾನ್ ಯಾರು. ನಮ್ಮ ಗುರುಗಳ ಮನೆಯಲ್ಲಿ ಒಂದು ವೈದಿಕವಾಗಿ ಒಂದು ಅಪರ ಕಾರ್ಯ ನಡೀತಿರುತ್ತೆ. ಅಲ್ಲೊಂದು ಮಾಡ್ತಾರೆ. ನಾನು ಇದ್ದೇನೆ. ಒಂದ್ 4-5 ಗುರುಗಳು, ಒಬ್ಬೊಬ್ರು ಒಂದೊಂದು ಏನೋ ಪೈಪೋಟಿ. ಅವನು ಅದು ಮಾಡಿಸ್ತಾನೆ, ನೀನು ಇದನ್ನ ಮಾಡಿಸ್ತೀನಿರೋ ಅಂತ ಅಪರ ಕಾರ್ಯ. ಅಂದ್ರೆ ಅಲ್ಲೊಂದು ಶ್ರಾದ್ದ ಕಾರ್ಯಕ್ಕೆ ಅಲ್ಲೊಂದು ಪೈಪೋಟಿಗಳು ನಡೀತಿದೆ. ರೀ ಅವ್ರೇನು ದೀಪ ಹಚ್ಚೋದು, ನೀವು 4 ದೀಪ ಹಚ್ಬೇಕು ಗೊತ್ತಾ ಅಂತ ಗುರುಗಳು ಮಾಡ್ತಲೇ ಇದ್ದಾರೆ. ಮಧ್ಯಾಹ್ನ 2 ಗಂಟೆ ಹೆಚ್ಚು ಕಡಿಮೆ ಪ್ರಸಾದದ ಸಮಯ. ಮತ್ತೆ ಅದೇ ಕಥೆಗಳು. ಗುರುಗಳು ಒಂದು ಸಣ್ಣ ಗರ್ಜನೆ ಆ ಅಪರ ಕಾರ್ಯದಲ್ಲೂ. ಆ 5 ಜನ ಗುರುಗಳಿಗೆ ಎಲ್ಲ ಕಾಯ್ತಿದ್ದಾರೆ ಪ್ರಸಾದಕ್ಕೆ. ನನ್ನ ತಂದೆಯ ಕಾರ್ಯ, ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ ಪೈಪೋಟಿಲಿ ನಾನು ಹೋಗ್ತೇನೆ, ನಾನೇ ಮೊದಲು ಕೂತ್ಕೋತೇನೆ, ಪ್ರಸಾದ ಹಾಕಿ. ನನ್ನ ತಂದೆ ಪ್ರಸಾದಕ್ಕೆ ಕಾಯ್ತಿರ್ಲಿಲ್ಲ. ನೀವೇನ್ ಮಾಡ್ತಿದ್ದೀರಿ? ತಪ್ಪಾಗ್ಬಿಡುತ್ತೆ ಅಂತ ನನ್ನ ಗುರುಗಳು ಏನ್ ಗೊತ್ತಾ ಹೇಳಿದ್ದು, ನನಗೆ ಅದು ಇಲ್ಲ, ನನಗೆ ಪುರುಡಿಲ್ಲ, ಸೂತಕ ಇಲ್ಲ, ಶ್ರಾದ್ದ ಇಲ್ಲ, ನನಗೆ ಯಾವುದು ಸಲ್ಲುವುದಿಲ್ಲ, ನಾವು ಇದನ್ನು ದಾಟಿದವರು ನಾವು ಅಂತ ಹೇಳ್ಬಿಟ್ಟು ದಿಗ್ಭ್ರಾಂತನ ಆಗ್ಬಿಟ್ಟೆ. ನಮಗೆ ಇದು ಅಪ್ಲೈ ಆಗೋಲ್ಲ. ನಿಮ್ಮೆಲ್ಲರೂ ಕುಟುಂಬಕ್ಕೋಸ್ಕರ, ಪರಿವಾರಕ್ಕೋಸ್ಕರ ನಾನು ಬಂದಿದ್ದೇನೆ ಈ ಕಾರ್ಯ ನಡೀಲಿ ಅಂತ. ನನಗೆ ಅಪರ ಕಾರ್ಯ ಅನ್ವಯ ಆಗುವುದಿಲ್ಲ. ನಿಮ್ಮ ತೃಪ್ತಿಗೆ, ಆ ಮೇಲಿನ ತೃಪ್ತಿಗೆ ಅದಕ್ಕೆ ಬಂದಿದ್ದೇನೆ. ಫಾರ್ ಮೀ ನಥಿಂಗ್ ನೆಗೆಟಿವ್ ಇಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಪಾಸಿಟಿವ್ ಆಲ್ಸೋ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಅಕ್ಕ ತಂಗಿ ಎಲ್ಲರೂ ಇದ್ದೀರಿ, ದೊಡ್ಡಪ್ಪ ಚಿಕ್ಕಪ್ಪ ಅಂತಿದ್ದೀರಿ, ಬಂದಿದ್ದೇನೆ, ಕೂತಿದ್ದಾನೆ, ಇಷ್ಟೇ ನಿಮ್ಗೋಸ್ಕರ. ಇನ್ನೂ ಕಾಯಿಸ್ತಿದ್ದೀರಾ. ಆ ಹಿರಿಯರು ಕೂಡ ನನ್ನ ತಂದೆ ಕಾಯ್ತಿರ್ಲಿಲ್ಲ. 1-1.5 ಅಂದ್ರೆ ಜೈಲರ್ ತರ ಪ್ರಸಾದ ತಿನ್ನೋರು ಅವರು. ನೀವೇನ್ ಕೆಲಸ ಮಾಡ್ತಿದ್ದೀರಾ? ಆ ಪೂಜೆ ಈ ಪೂಜೆ ಅನ್ಕೊಂಡು ಬೆಳಗ್ಗೆ 5:30 ಮಾಡಿಸ್ತಲೇ ಇದ್ದೀರಿ. ಯಾರು ಪೈಪುಟ್ಟು, ಇವ್ರು ಮಾಡಿದಿಲ್ಲ, ನಾವ್ ಹಿಂಗ್ ಮಾಡಿಸೋಣ ಅಂತ. ಪ್ರಸಾದಕ್ಕೆ ಹಿಂಗಲ್ಲ, ಧೂಪ ಇಟ್ಮೇಲೆ ಪ್ರಸಾದ, ಇವ್ರು ಧೂಪ ಹಾಕಿದ್ಮೇಲೆ ಬಾಗ್ಲ ಹಾಕೋಣ ಅಂತ. ಇಂಥ ಕಥೆಗಳು. ಗುರುಗಳ ಗರ್ಜನೆ ಏನಾಯ್ತು ಗೊತ್ತಾ? ನನಗೆ ಇದು ಅನ್ವಯಿಸುವುದಿಲ್ಲ. ಅಂದ್ರೆ ಒಂದು ಬ್ರಹ್ಮಜ್ಞಾನಿಗೆ ಯಾವುದು ಸಲ್ಲುವುದಿಲ್ಲ, ಅವ್ರು ಯಾವುದಕ್ಕೂ ಇಲ್ಲ. ಕೆಟ್ಟದಕ್ಕೆ ಇಲ್ಲ ಅಂದ್ಮೇಲೆ ಒಳ್ಳೇದಕ್ಕೆ ನಾನು ಎಲ್ಲಿ ಅಂದ್ಬಿಟ್ರು ಗುರುಗಳು. ಇದೆಲ್ಲ ಏನೂ ಇಲ್ಲ, ನಿಮ್ಗೋಸ್ಕರ ಬಂದೆ, ಸೇವಿಸಿ ಎಲ್ಲರೂ ಪ್ರಸಾದ ಅಂದ್ಬಿಟ್ರು ಅಷ್ಟೇ. ಕನ್ಯಾ ಲಗ್ನಕ್ಕಂತ ಒಂದು ಗುರು. ಅಲ್ಲೊಂದು ವಿಚಿತ್ರ, ಈ ಜೂನ್ 2ರಿಂದ ಜೂನ್ 18ವರೆಗೂ ಪುನರ್ವಸು ನಕ್ಷತ್ರ. 100% ಹೇಳ್ತೇನೆ, ಕುಟುಂಬದಲ್ಲಿ ಅಲ್ಲೊಂದು ನಿಮ್ಮ ಯಜಮಾನರು, ನಿಮ್ಮ ಗಂಡ, ಕುಟುಂಬ ಅಲ್ಲೊಂದು ನೋವಿದೆ. ಸೋದರರಿಗೆ ಅಲ್ಲೊಂದು ತೊಳಲಾಟ ಇದೆ, ಒದ್ದಾಟ ಇದೆ. ಕನ್ಯಾ ಲಗ್ನಕ್ಕೆ ಅಲ್ಲೊಂದು ನೋವಿದೆ. ಮಕ್ಕಳ ವಿಚಾರ ಬಿಡಿಸ್ಕೋತೀರಿ, ತಲೆ ಕೆಡಿಸ್ಕೋಬೇಡಿ. ಜೂನ್ 18 ನಂತರ ಸೂಪರ್. ಯಾಕೆಂದರೆ ಪುಷ್ಯ ನಕ್ಷತ್ರ ಜಾರುತ್ತೆ, ಷಷ್ಠಾಧಿಪತಿ ನಕ್ಷತ್ರ. ಫ್ಯಾಂಟಾಸ್ಟಿಕ್. ಅದರಲ್ಲೂ ಆತ್ಮಕಾರಕ ಶುಕ್ರ ಸೂಪರ್ ಕೂತಿದ್ದಾನೆ ಕನ್ಯಾ ಲಗ್ನದಲ್ಲಿ.
ಕನ್ಯಾ ಲಗ್ನಕ್ಕೆ 10ನೇ ಮನೆಯಲ್ಲಿ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು ಅಮಾತ್ಯಕಾರಕ ಶನಿ ಫ್ಯಾಂಟಾಸ್ಟಿಕ್ ಆಗಿ 7ನೇ ಮನೇಲಿ ಕೂತಿದೆ. ಧಾರಾಕಾರಕ ಗುರು ಅಲ್ಲೊಂದು ಆತ್ಮಚಿಂತನೆ, ಎನ್ನೊಳಗೆ ಮಾಯೋ, ಯಾವ್ದು ಸರಿಯೋ ಯಾವ್ದು ಒಳ್ಳೇದೋ ಇದೇನೋ ಗುರುಗಳೇ ಅಂದಿದ್ದೆಲ್ಲ ಈ ಒಂದು 16 days ನೋಡ್ತೀರಾ ಅಷ್ಟೇ. ಬಟ್ 18ನೇ ತಾರೀಕಿಂದ ನೀವು ನವೆಂಬರ್ 1ರವರೆಗೂ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಪೀರಿಯಡ್ ಹೇಳ್ತೇನಲ್ವಾ, ಒಂದು ಆಲ್ಮೋಸ್ಟ್ 135 days ಇಸ್ ಅ ಗೋಲ್ಡನ್ ಪೀರಿಯಡ್. ಅಂದುಕೊಳ್ಳದ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಯಾಕೆಂದ್ರೆ ಗುರು ಬಂದು ಕನ್ಯಾ ಲಗ್ನದವ್ರು ಅಂದ್ರೆ ಯಾರು? ವ್ಯವಹಾರಸ್ಥರು, ಟ್ಯಾಕ್ಸ್ ಆಫೀಸರ್ಸ್, ಫೈನಾನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್, ಇನ್ನೊಂದು ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್, ಅಡ್ವೈಸರ್ಸ್, ಫೈನಾನ್ಷಿಯಲ್ ಅಡ್ವೈಸರ್ಸ್, ಬ್ಯಾಂಕಿಂಗ್ ಅಡ್ವೈಸರ್ಸ್, ಇನ್ಶೂರೆನ್ಸ್ ಅಡ್ವೈಸರ್ಸ್, ಲೀಗಲ್ ಅಡ್ವೈಸರ್ಸ್, ಆರ್ಟ್ ಅಡ್ವೈಸರ್ಸ್, ಬಿಹೈಂಡ್ ದಿ ಸೀನ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲೊಂದು ಲೆಕ್ಕಾಚಾರ, ಲಾಭ ನಷ್ಟ, ಕ್ಯಾಶಿಯರ್ಸ್, ಅಕೌಂಟೆಂಟ್ಸ್, ಫೈನಾನ್ಸ್ನ ಕುಬೇರನಿಗೂ ಒಂದು ಲೆಕ್ಕ ಇಟ್ಕೊಂಡಿರ್ಲೇಬೇಕು. ಯಾರಿಗೆ ಎಷ್ಟು ಕೊಟ್ಟಿದ್ದೀನಿ, ಏನು ಕೊಟ್ಟಿದ್ದೀನಿ, ರಿಕವರಿ ಎಷ್ಟು, ಬಡ್ಡಿ ಎಷ್ಟು ಬರ್ತಿದೆ, ಇದೆಲ್ಲ ನೋಡ್ತಕ್ಕಂಥದ್ದು. ಅದು ಪ್ಲಾನಿಂಗ್ ಮಾಡೋರು ಮಿಥುನ್ ಲಗ್ನ, ಅದನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥವ್ರು ಕನ್ಯಾ ಲಗ್ನ. ಅದಕ್ಕೆ ಒಂದು ಬಿಸ್ನೆಸ್, ಒಂದು ವ್ಯಾಪಾರ ಮಾಡಬೇಕು, ಲೆಕ್ಕಾಚಾರ ಬೇಕು ಅಂದ್ರೆ ಕನ್ಯಾ ಲಗ್ನದವನ್ನ ಲಾಭ ನಷ್ಟಕ್ಕೆ ಇಟ್ಕೊಳ್ಳಿ. ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಮಿಥುನ ಲಗ್ನದವನ್ನ ಇಟ್ಕೊಳ್ಳಿ, ಡಿಸೈನ್ ಮಾಡ್ಲಿಕ್ಕೆ. ದೇ ಆರ್ ವೆರಿ ಗುಡ್. ಬಟ್ ಬರ್ತಿರೋದೆಷ್ಟು, ಹೋಗ್ತಿರೋದೆಷ್ಟು, ರಿಸ್ಕ್ ಎಷ್ಟು, ಇದೆಲ್ಲ ಅವ್ರನ್ನ ಕೇಳಿ ನೋಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ವಿತೌಟ್ ಅವ್ರು ರಿಸ್ಕ್ ಇದೆ ಅಂದ್ರೆ ಮಾಡೋದೇ ಇಲ್ಲ. ರಿಸ್ಕ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಅವ್ರು. ಸೊ ಅಂತವ್ರು ಗುರು ಅಂದ್ಬಿಟ್ರೆ ಪಾಪ ಬಿಡಿ ಸರ್. ಈಗ ಟ್ಯಾಕ್ಸ್ ರಿಕವರಿ ಆಫೀಸರ್ ನಾನು, ಕನ್ಯಾ ಲಗ್ನದವ್ನು ಬಂದ್ಬಿಟ್ಟು ಟ್ಯಾಕ್ಸ್ ಪೊಸಿಷನ್ ಅಲ್ಲಿ ಕೂತ್ಕೊಂಡ್ರೆ, ಗುರುವಿನ ಸಾರದಲ್ಲಿ ಕೂತ್ಕೋಬಿಟ್ರೆ, ಗುರು ಈಗ ಚೆನ್ನಾಗಿದ್ರೆ ಏನಾಗುತ್ತೆ ಹೇಳಿ? ಅವ್ನು ಬಂದು ಕಷ್ಟ ಹೇಳೋದೇ ಕೇಳ್ಕೊಂಡು ಹೋಗ್ಲಿ ಬಿಡಪ್ಪ, ಆಗ್ಲಿ ಬಿಡಪ್ಪ ಅಂದ್ಬಿಟ್ರೆ ದೇಶದ ಸಂಪತ್ತಿಲ್ಲಿ ಕಲೆಕ್ಟ್ ಮಾಡೋದು. A wrong person sitting in a right place or a right person sitting in a wrong place is going to bleed. ಸೊ ಖಂಡಿತ ಈ 15-16 ದಿನ ಆ ಥರದ್ದು ಒಂದು ಕೆಲವೊಂದು ತಳಮಳಗಳಿದೆ, ಮನೆ ವಿಚಾರ, ಭೂಮಿ ವಿಚಾರ ಇದು. ಬಟ್ ಸರ್ಪ್ರೈಸಿಂಗ್ಲಿ ಕುಜ ನೋಡಿ ನಿಮಗೆ ವಿಶೇಷವಾಗಿ ಶುಕ್ರನ್ ಸಾರದಲ್ಲಿದ್ದು ಒಂದು ಸರ್ಪ್ರೈಸ್ ಆಗಿ ಒಂದು ಮನೆ ಮಾರೋದು, ಜಾಗ ತಗೊಳ್ಳೋದು, ಇದೆಲ್ಲ ಜೂನ್ 18 ಮೇಲೆ ನಡೆಯುತ್ತೆ. ಆಗಸ್ಟ್ 18 ಮೇಲೆ ಅಂತೂ ಇದ್ದಿದ್ದು ವೇಗವಾಗಿ ನಡೆಯುತ್ತೆ. ರಾಹು ಬೇರೆ ಕುಜನ್ ನಕ್ಷತ್ರದಲ್ಲಿ ಮೂವ್ಮೆಂಟ್ ಆಗ್ತದೆ 6ನೇ ಮನೆಯಲ್ಲಿ. ಅಷ್ಟಮಾಧಿಪತಿಯ ಸಾರದಲ್ಲಿ 3ನೇ ಮನೆಯ ಆಧಿಪತ್ಯ ನೋಡಿ ನಿಮಗೆ ಎಲ್ಲರಿಗೂ ಒಂದು ಇಟ್ಟಿರ್ತಾನೆ ಚೆಕ್ ಮೇಟು. ನೋಡಿ ಕನ್ಯಾ ಲಗ್ನದವರಿಗೆ, ಕನ್ಯಾ ರಾಶಿಯವರಿಗೆ 3ನೇ ಮನೆ ಅಧಿಪತಿ ಯಾರು? ಧೈರ್ಯಕಾರಕ, ಶಕ್ತಿಕಾರಕ ಕುಜ. ಅಷ್ಟಮಾಧಿಪತಿ ಯಾರು? ಅವನೇ ಕುಜ, ಅವನೇ ದಂಡಯಾತ್ರೆ. ಕಟಕರಾಶಿಯವ್ರಿಗೆ ನೋಡಿ 7ನೇ ಮನೆ ಒಂದು ಸೂಪರ್ ಪಾಲುದಾರಿಕೆ, ಅದು ಅಷ್ಟಮಾಧಿಪತಿ ಯಾರು? ಅವನೇ. ಸಿಂಹರಾಶಿಗೂ ಅಷ್ಟೇ, ಪ್ರತಿ ಜಾತಕಕ್ಕೂ ಒಂದು ಇಟ್ಟೇ ಇರ್ತಾನೆ ಒಂದು. ಸೊ ಎಲ್ಲಿ ಲಾಭವೋ ಅಲ್ಲಿ ನಷ್ಟವೋ, ತುಂಬಾ ಲಾಭ ಇನ್ನೊಂದು ಅನ್ನತಕ್ಕಂಥ ವಿಚಾರದಲ್ಲಿ ಆ ಒಂದು ಕುಜ ಅಷ್ಟಮದಲ್ಲಿ ಕೂತ್ಕೊಂಡು ನಿಮ್ಮನ್ನ ಒದ್ದಾಡಿಸ್ತಿದ್ದಾನೆ, ಅದನ್ನೆಲ್ಲ ಬಿಡುಗಡೆಗೊಳಿಸ್ತಾನೆ. ಬಿಕಾಸ್ ಕುಜ ಇಸ್ ಇನ್ ಶುಕ್ರಸಾರ. ಶುಕ್ರ ಈಸ್ 10th ಇಂದ ಇದ್ದು ನಿಮ್ಮ ಸುಖಭಾವವನ್ನ ನೋಡ್ತಿದ್ದಾನೆ. ಆ ಸುಖಭಾವದ ಅಧಿಪತಿ ಜೂನ್ 18ರ ನಂತರ ಶನಿ ಸಾರದಲ್ಲಿ ಬರ್ತಾನೆ. 11ನೇ ಮನೆಯಲ್ಲಿ ಗುರು ಶನಿ ರೂಪದಲ್ಲಿ ದಿವ್ಯ ಮಂಗಳಕಾರಕ ಶ್ರೀನಿವಾಸರ ಸ್ವರೂಪವಾಗಿ ಮಹಾಪುಷ್ಯಾಮೃತ ಯೋಗವಾಗಿ ಅದೃಷ್ಟದ ಸಿಂಚನ ಕನ್ಯಾ ಲಗ್ನದವರಿಗೆ. ಕನ್ಯಾ ರಾಶಿಯವರೆಗೆ ಒಂದು 70%. ಬಟ್ ಮೇಕ್ ಶೂರ್ ನಿಮ್ ದಶಾ ಭುಕ್ತಿ ಚೆನ್ನಾಗಿದೆಯಾ. ದಶಾ ಭುಕ್ತಿ, ಅಂತರ್ಭುಕ್ತಿ ಪ್ಲಸ್ ನಕ್ಷತ್ರಗಳು. ಕೆಲವ್ರಿಗೆ ಗುರು 11ನೇ ಮನೇಲಿ ತುಂಬಾ ಚೆನ್ನಾಗಿದೆ ಸರ್, 2ನೇ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಅಂತಾರೆ. ಈಗ ನೋಡಿ ನನಗೆ ನೇರ ಹೇಳ್ತೇನೆ, ನನ್ನ ಗುರು 2ನೇ ಮನೆ, ಧನಕಾರಕ ಧನಸ್ಥಾನ, ಪುತ್ರಕಾರಕ ಧನಸ್ಥಾನ, ಕುಟುಂಬಕಾರಕ ಕುಟುಂಬ ಸ್ಥಾನ, ಗೌರವಕಾರಕ ಗೌರವ ಸ್ಥಾನ, ಇದೆಲ್ಲ ಅಲ್ವಾ ಬ್ಯೂಟಿಫುಲ್. 2ನೇ ಮನೇಲಿ ಗುರು ಇದ್ರೆ ನೋಡಿ ನಿಮ್ಮ ಮುಂದ್ಗಡೆ ಮಾತಾಡ್ತಿದ್ದಾನೆ. ತಮಾಷೆ ಏನು ಗೊತ್ತಾ, ನನ್ನ ಒಂದು ಗುರು ಲಗ್ನಕ್ಕೆ ಶುಕ್ರನ ನಕ್ಷತ್ರದಲ್ಲಿ ಗುರು ಇರೋದು. ಗುರುಗೂ ಶುಕ್ರನಿಗೂ ಆಗೋದಿಲ್ಲ. 100% ನನ್ನ ಫ್ಯಾಮಿಲಿ ಲೈಫ್ ನಲ್ಲಿ ಡಿಸ್ಕೋ ಡ್ಯಾನ್ಸ್ ಇದೆ. ನನಗೆ ಗುರು ಭಕ್ತಿ ಬಂದಾಗಲೇ ಮನೆ ಬಿಟ್ಟು ಹೋಗಿರೋದು ನಾನು. ಆ ಶುಕ್ರ ವಿಪರೀತ ರಾಜಯೋಗದಲ್ಲಿ ಕುಳಿತಿದ್ದಾನೆ. ಶುಕ್ರ ನಿಜ ಹೇಳಬೇಕು ಅಂದ್ರೆ ಬ್ಯೂಟಿಫುಲ್ ಆಗಿ ಗುರು ಸಾರದಲ್ಲಿದೆ. ಶುಕ್ರ ಭುಕ್ತಿ, ಶುಕ್ರ ಅಂತರ್ಭುಕ್ತಿ ಎಲ್ಲ ಬಂದಾಗ ಚರಿಷ್ಮ್ಯಾಟಿಕ್ ನಡೆದಿರ್ತಕ್ಕಂಥದ್ದು ನಡೆದಿದೆ. ಶುಕ್ರನ ಪ್ರಭಾವ ಬಂದಾಗಲೇ ನಾನು ನಿಮ್ಮ ಮುಂದ್ಗಡೆ ಇದೇ 18 ವರ್ಷ 19 ವರ್ಷದ ಹಿಂದ್ಗಡೆ
ನಿಮ್ ಮುಂದ್ಗಡೆ ನನ್ನ ಪ್ರೆಸೆಂಟೇಶನ್ ಈ ಒಂದು ಮಾಯಾ, ಎಲ್ಯೂಷನ್, ಮೀಡಿಯಾ, ಮಾಧ್ಯಮ, ಗೌರವ, ಹೆಸರು, ಟಿವಿ, ಸುತ್ತಮುತ್ತ ಇದೆಲ್ಲ ಬಂದಿದ್ದು ಆ ಶುಕ್ರ ಅಂತರ್ಭುಕ್ತಿಯಲ್ಲಿ ಬ್ಯೂಟಿಫುಲ್ ಆಗಿ. ಶನಿ ದಶೆಯಲ್ಲಿ ಶುಕ್ರ ಭುಕ್ತಿ, ನಿಮ್ ಮುಂದ್ಗಡೆ ಹೆಸರು, ಈ ಕೀರ್ತಿ ಇದೆಲ್ಲ ಬಂತಲ್ವಾ, ಆ ಶುಕ್ರ ಗುರು ಸಾರದಲ್ಲಿದೆ ನೋಡಿ. ಇಟ್ ಹಾಸ್ ಗಿವನ್ ವಿಪರೀತ ರಾಜಯೋಗ ಬೇರೆ, ಯಾರೋ ಇವನು ಅಂತ ಹೇಳ್ಬಿಟ್ಟು ಅಂಥದ್ದೊಂದು. ಸೊ ಅದಕ್ಕೆ ಹೇಳ್ತಿದ್ದೇನೆ, ತಪ್ಪು ತಿಳ್ಕೊಬೇಡಿ. ದಶಾ ಭುಕ್ತಿ ಅಂತರ್ಭುಕ್ತಿ ಸಪೋರ್ಟ್ ಇರಬೇಕು, ನಿಮ್ ಜಾತಕ ಸಪೋರ್ಟ್ ಇರಬೇಕು. ಬರೀ ಗುರು 11ನೇ ಮನೆಗೆ ಬಂದ್ಬಿಟ್ಟಿದ್ದಾನೆ ಅಂತ ಹೇಳಿದ ತಕ್ಷಣ ಎಲ್ಲ ಎತ್ತು ಕೊಡಲ್ಲ. ನೆನ್ಪಿಟ್ಕೊಳ್ಳಿ, ಓ ಗುರು 11ನೇ ಮನೆ, ನಮಗ್ ಗೌರವ, ನಮಗೆ ಹೆಸರು, ಪುತ್ರಕಾರಕ, ಸುಖಕಾರಕ ಲಾಭ 100%. ಕನ್ಯಾ ಲಗ್ನದವರಿಗೆ ಮನೆ ಆಗ್ಬೇಕು, ಜಾಗ ಆಗ್ಬೇಕು, ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ, ಮನೆ ಇಲ್ಲದವರಿಗೆ ಮನೆ ಯೋಗ, ಭೂಮಿ ಇಲ್ಲದವರಿಗೆ ಭೂಮಿ ಯೋಗ, ಅಧಿಕಾರ ಯೋಗ, ಹೆಸರು ಯೋಗ, ಕೀರ್ತಿ ಯೋಗ, ಸಪ್ತಮಾಧಿಪತಿ ಲಾಭ ಕೊಡೋದು ತಗೊಳ್ಳೋದು, ಎಲ್ರೂ ನಿಮ್ಮ ಹತ್ರ ಒಳ್ಳೆಯವರಾಗ್ತಾರೆ. ಯೋಚನೆ ಮಾಡಿ ಹೆಜ್ಜೆ ಇಡ್ತೀರಿ, ಕ್ಯಾಲ್ಕುಲೇಷನ್ ಮಾಡಿ ಹೆಜ್ಜೆ ಇಡ್ತೀರಿ. June 18th ಮೇಲೆ ಇಟ್ ಈಸ್ November 1st ವರೆಗೂ ಒನ್ ಆಫ್ ದ ಮ್ಯಾಜಿಕಲ್. ಯಾಕಂದ್ರೆ June 18th ಇಂದ August 18th ನಂತರ ಆಶ್ಲೇಷ ನಕ್ಷತ್ರಕ್ಕೆ ಜಾರ್ತಾನೆ ಬುಧನ್ ನಕ್ಷತ್ರ. ಬುಧ ಅಲ್ಲಿದ್ದ ಹಾಗೆ ಸೂಪರ್. ವಾಣಿಗೆ ಸಂಬಂಧಪಟ್ಟಂಥದ್ದು, ಆರ್ಟ್ಗೆ ಸಂಬಂಧಪಟ್ಟಂಥದ್ದು, ಕಲೆಗೆ ಸಂಬಂಧಪಟ್ಟಂಥದ್ದು, ಶಿಲ್ಪಕಲೆ, ಚಿತ್ರಕಲೆ, ಎಂಟರ್ಟೈನ್ಮೆಂಟು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಒಂದಲ್ಲ ಎರಡಲ್ಲ, ನಿಮ್ಮ ಬದುಕು ಬಂಗಾರ ಬಂಗಾರ ಅಂಥದ್ದು. ಕನ್ಯಾ ಲಗ್ನ ದಶಾ ಭುಕ್ತಿ ಸೇರಿತ್ತು ನಿಮಗ್ ನೋಡಿ. ತೊಂದರೆ ಕೊಡೋ ಕುಜ ಅಷ್ಟಮದಲ್ಲಿ ಮಲಗಿದಾನೆ. ಸೂರ್ಯ ನೋಡಿ ವಿಶೇಷವಾಗಿ ಆತ ಕುಳಿತಿರ್ತಕ್ಕಂಥ ನಕ್ಷತ್ರ ರೋಹಿಣಿ ನಕ್ಷತ್ರದಲ್ಲಿ ಲಾಭಾಧಿಪತಿಯ ಸಾರದಲ್ಲಿ ಭಾಗ್ಯದಲ್ಲಿ ಕೂತಿದ್ದಾನೆ. ದಟ್ ಇಸ್ ಫ್ಯಾಂಟಾಸ್ಟಿಕ್. ರಾಹು ನೋಡಿ ಕುಜನ್ ನಕ್ಷತ್ರಕ್ಕೆ ಮೂವ್ಮೆಂಟ್ ಆಗ್ತಾನೆ. ತೃತೀಯಾಧಿಪತಿ ಷಷ್ಠದಲ್ಲಿ ಕೂತ್ರೆ ಎಂತ ಬಲ ಗೊತ್ತಾ. ಆ ಕುಜ ಕೂಡ June 18th ಮೇಲೆ ಮೂವ್ ಆಗ್ಬಿಡ್ತಾನೆ. ಸೂಪರ್. ಸೊ ಭಾಗ್ಯಕ್ಕೆ ಬಂದ್ಬಿಡ್ತಾನೆ. ತೃತೀಯ ಸ್ಥಾನವನ್ನೇ ಕುಜ ನೋಡ್ತಾನೆ. ಸೊ ಅಲ್ಲೊಂದು ಬರಬೇಕು, ಜಾಗದ ವಿಚಾರ, ವಾಹನದ ವಿಚಾರ, ಭೂಮಿ ವಿಚಾರ, ದೊಡ್ಡದಾದಂತ ಒಂದು ಲ್ಯಾಂಡ್ ಗಿಫ್ಟ್ ನಿಮಗೆ ಬರುತ್ತೆ. ಒಂದು ಮಿನಿಮಮ್ 30 ಲಕ್ಷ, 3 ಕೋಟಿದು ಈ ತರದ್ದು ನೀರಾವರಿ, ಜಮೀನು, ಇದೆಲ್ಲ ನಡೆಯತಕ್ಕಂಥದ್ದಾಗುತ್ತೆ. ಗುರು ಕರೆದು ನಿಮಗ್ ಸನ್ಮಾನ, ಒಂಥರ ಆನಂದ, ಖುಷಿ ಎಲ್ಲವನ್ನು ನೋಡ್ತೀರಿ. ಸೂಪರ್. ಕೆಲವೊಂದು ರಾಹು ಧನಿಷ್ಠ ನಕ್ಷತ್ರಕ್ಕೆ ಜಾರಿ ನಿಮ್ಮ 4ನೇ ಮನೆ ನೋಡ್ತಾನೆ. ಅಲ್ಲೊಂದು ಸಣ್ಣದಾಗಿದೆ. ಆಮೇಲೆ ಶನಿ ಬುಧನ ಸಾರದಲ್ಲಿದ್ದಾನೆ. ಆ ಬುಧ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು ರಾಹು ಸಾರ. ಸೊ ನಿಮ್ಮ ಯಜಮಾನರು ಇಲ್ಲ ನಿಮ್ಮ ಪತ್ನಿ ಅವರ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಆ ಒಂಟಿತನದ ಒಂದು ಛಾಯೆ ಆಗ್ತಕ್ಕಂಥದ್ದು ಉಂಟು. ಸೊ ರಾಹು ನರಸಿಂಹನ ಧನಿಷ್ಠ ನಕ್ಷತ್ರ. ಧನಂ ಇಷ್ಟಂ ಧನಿಷ್ಠಂ ಅಂತ ಹೇಳ್ತಾರೆ. ಧನ ಬರ್ಲೇಬೇಕು ನೋಡಿ. ಗುರು ಬರ್ಬೇಕಾದ್ರೆ ರಾಹು ಯಾವ ಭಾವಕ್ಕೆ ಹೋಗ್ತಿದ್ದಾನೆ, ಕುಜ ನೋಡಿ ಯಾವ ಭಾವಕ್ಕೆ ಹೋಗ್ತಿದ್ದಾನೆ, ಶನಿಯು ಬುಧನ್ ಭಾವಕ್ಕೆ ಹೋಗ್ತಿದ್ದಾನೆ, ಸೂರ್ಯ ಲಾಭಾಧಿಪತಿಯ ಭಾವದಲ್ಲಿ ಆತ್ಮಕಾರಕ ಶುಕ್ರನ್ ಮನೇಲಿದ್ದಾನೆ, ಶುಕ್ರ ಬುಧನ್ ಮನೇಲಿದ್ದಾನೆ. ಲೆಕ್ಕಾಚಾರ, ದುಡ್ಡು, ಸಂಪಾದನೆ, ಪ್ಲಾನಿಂಗು, ಡಿಸೈನ್. ಆರ್ಟ್ ಡೈರೆಕ್ಟರ್ ಆಗಿದ್ದೀರಿ, ಆರ್ಟ್ ಲೈನ್ ಅಲ್ಲಿ ಇದ್ದೀರಿ, ಸಿನಿಮ್ಯಾಟಿಕ್ ಲೈನ್ ಅಲ್ಲಿ ಇದ್ದೀರಿ, ಏವಿಯೇಷನ್ ಇಂಡಸ್ಟ್ರಿ ಇದ್ದೀರಿ, ಏರ್ಲೈನ್ಸ್ ಇಂಡಸ್ಟ್ರಿ ಇದ್ದೀರಿ, ಫುಡ್ ಇಂಡಸ್ಟ್ರಿ ಇದ್ದೀರಿ, ಪಬ್ಬು, ಕ್ಲಬ್ಬು ಇದೆಲ್ಲ. ಬಟ್ ನರಸಿಂಹ ಅಲ್ವಾ ಭಯ. ಕುಜ ಅಷ್ಟಮಾಧಿಪತಿ ಸಾರ, ಷಷ್ಠ ಆರೋಗ್ಯ, ವೃಣಂ, ಋಣಂ, ಈ ತರದ ಕೆಲವೊಂದು ತಂದಿಡ್ತಕ್ಕಂಥದ್ದು ಉಂಟು. ಸೊ ನರಸಿಂಹರ ಆರಾಧನೆ ಮಾಡಿ. ಪ್ರತಿ ಸ್ವಾತಿ ನಕ್ಷತ್ರಕ್ಕೆ ಹೋಗಿ ಒಂದು ಬೊಗಸೆ ಬೆಲ್ಲ, ಒಂದು ಬೊಗಸೆ ತೊಗರಿ ಬೇಳೆ ದಾನ ಮಾಡ್ತಕ್ಕಂಥದ್ದು. ರಾಹು ಯಾರಾದ್ರೂ ಅಂಗಚ್ಛೇದ, ಏನಾದ್ರೂ ಒಂದು ನ್ಯೂನತೆ ದೈಹಿಕವಾಗಿ ಮಾನಸಿಕವಾಗಿ ಕೆಲಸಗಾರರಿಗೆ ಅಂಥವ್ರಿಗೆ ಏನಾದ್ರು ದೈಹಿಕವಾಗಿ ರಾಹು ಅಂತ ಹೇಳಿದ್ರೇನೆ ಅಲ್ಲೊಂದು ವಕ್ರ, ನಿಮ್ಮ ದೇಹದಲ್ಲಿ ಏನಾದ್ರೂ ಒಂದು ವಕ್ರ ಇಟ್ಟಿರ್ತಾನೆ. ಅದು ಕುಳಿತಿರೋದು ಕುಂಭದಲ್ಲಿ. ಸೊ 100% ನಿಮ್ಮ ಮಂಡಿ, ಕ್ರಾಂಪ್ಸು, ಪಾದಗಳು ಅಲ್ಲೊಂದು ಟಿಕಿಲ್ ಅನ್ನತಕ್ಕಂಥ ಒಂದು ಭಾವ ಇಟ್ಟಿದ್ದಾನೆ. ಅದರಿಂದ ಅಂಥವ್ರಿಗೆ ಏನಾದ್ರು ಮಾಡೋದು ಒಂದು ಆಯ್ತು ಅಂದ್ರೆ ಒಂದು ನರಸಿಂಹ ದಿಗ್ಬಂಧ ಮನೇಲಿ ತಂದಿಟ್ಟು ಪ್ರತಿ ಒಂದು ತಟ್ಟೆನಲ್ಲಿ ಒಂದು 9 kg ಅಕ್ಕಿ, ಒಂದು 900 ಗ್ರಾಂ ತುಪ್ಪ, ಒಂದು 900 ಗ್ರಾಂ ತೊಗರಿ ಬೇಳೆ, ಕಡಲೆಬೇಳೆ, ಹೆಸರು ಬೇಳೆ ಈ ಥರದ್ದಿಟ್ಟು ಕಿಚಡಿ ಮಾಡಿ ಮಂಗಳವಾರ ಕಿಚಡಿ ಮಾಡಿಬಿಟ್ಟು ಹಂಚತಕ್ಕಂಥದ್ದು. ಸಿಹಿ ಕಿಚಡಿ. ಸಿಹಿ ಎಷ್ಟು ಅಲ್ಲೊಂದು ತುಪ್ಪ ಹಾಕಿದ್ರೆ ಇನ್ನೂ ಒಳ್ಳೇದು. ಒಂದು ಸ್ವಲ್ಪ ಎಳ್ಳು ಹಾಕ್ಕೊಳ್ಳಿ. ಶನಿ
ಇರೋದ್ರಿಂದ ಒಂದು ಸಣ್ಣ ಎಳ್ಳು, ಒಂದು ಚೂರು ಎಳ್ಳೆಣ್ಣೆ, ಈ ಥರದ್ದು ಮಾಡ್ತಾ ಬನ್ನಿ, ಮಾಡ್ತಲೇ ಇರಿ. ರಾಹು ಮೂಮೆಂಟ್ ನಡೆಯೋವರೆಗೂ. ಯಾಕಂದ್ರೆ ರಾಹು ನವೆಂಬರ್ ಎಂಡ್ ಅಂಡ್ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಆತ ಬಂದು ನಿಮ್ಮ ಪಂಚಮ ಭಾವಕ್ಕೆ ಬರ್ತಾನೆ. ಆಗ ಗುರು 12ನೇ ಮನೆ, ಅದಕ್ಕೆ ಈಗಲಿಂದಲೇ ಗುರು 1ನೇ ತಾರೀಕು ನವೆಂಬರ್ ಇಂದಲೇ 12ನೇ ಮನೆಗೆ ಬಂದ್ಬಿಡ್ತಾನೆ. ಸೊ ಆ ಗುರು ದೃಷ್ಟಿ ಕೇತು ನಕ್ಷತ್ರದಲ್ಲಿ, ಕೇತುವಿನ ಸಾರದಲ್ಲಿ ಕುತ್ಕೋತಾನೆ. ದಟ್ಸ್ ನಾಟ್ ಎ ಗುಡ್ ಸೈನ್. ಅದಕ್ಕೋಸ್ಕರ ಈಗಲಿಂದಲೇ ನಾವೊಂದು ಗಿಡ ಹಾಕಿಟ್ಕೋತಿದ್ವಿ. ಬರಗಾಲ ಬಂದಾಗ ಗಿಡ ನೆಡೋದಲ್ಲ. ಈಗ ನೆಟ್ಟಿದ್ದು ನಮ್ಗೆ ಬರಗಾಲ ಬಂದಾಗ ತೆಂಗಿನಕಾಯಿ ಎಳ್ನೀರು ಕೊಡ್ತಿದೆ, ಕೊಬ್ಬರಿ ಹಾಕೊಡುತ್ತೆ, ಸುಧಾರಿಸ್ಕೊತೀವಿ, ದೊಡ್ಡ ಮರ ಆಗಿದೆ, ನೆರಳು ಸಿಕ್ಕಿದೆ, ನಾವು ಕೇಳಲ್ಲ ಬಿಡಿ ಗುರುಗಳ. ನವೆಂಬರ್ 1ಕ್ಕೆ ಆ ಗುರುವಿನ ಬದಲಾವಣೆ ಮತ್ತಷ್ಟು ಮಾತಾಡೋಣ. ಒಳ್ಳೇದಾಗ್ಲಿ ಅಂತ ಹೇಳ್ತಾ